ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ. ಇದು ನೋಡಿ, ಫ್ರೂಟ್ಸ್ ಡೇ ಇವತ್ತು ಮನೇಲಿ. ಸ್ಟ್ರಾಬೆರಿ, ಹಾಗೆ ಇದು ಡ್ರ್ಯಾಗನ್ ಫ್ರೂಟು. ಇದನ್ನು ನನ್ನ ಹಸ್ಬೆಂಡ್ ಕಟ್ ಮಾಡಿಕೊಟ್ರು ನೋಡಿ. ಸೊ ಕೆಲವೊಂದು ಸಲ ಏನಾಗುತ್ತೆ, ಫ್ರೂಟ್ಸ್ಗಳನ್ನ ತಂದುಬಿಡ್ತೀವಿ. ಇದು ಜಾಸ್ತಿ ಇವತ್ತು ಮನೇಲಿ ಫ್ರೂಟ್ಸ್ ಇದೆ, ಅದಕ್ಕೆ ಬ್ರೇಕ್ಫಾಸ್ಟಿಗೆ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಇವಾಗ ನೋಡಿ, ಮೊದಲಿಗೆ ಇಲ್ಲಿ 4 ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನು. ಇದು ಆರೆಂಜು, ಇದರ ಜೊತೆಗೆ ಪೇರು ಇದೆ, ಬಾಳೆಹಣ್ಣು, ಆಮೇಲೆ ಕಲ್ಲಂಗಡಿ ಹಣ್ಣು. ಸೊ ಇಷ್ಟನ್ನು ಬಳಸಿ ನಾನಿವಾಗ ಫ್ರೂಟ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ಗೆ ನನಗೋಸ್ಕರ. ಅವರು ಹಾಗೆ ತಿಂದರು, ಅದು ಸ್ಟ್ರಾಬೆರಿ ಮತ್ತು ಡ್ರ್ಯಾಗನ್ ಫ್ರೂಟ್ನ. ಸೊ ನಾನು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೆಲ್ದಿಯಾಗಿರುತ್ತೆ, ಒಳ್ಳೆಯದು. ಸೊ ಬನ್ನಿ ಫ್ರೂಟ್ ಸಲಾಡ್ ಮಾಡೋಣ. ಮೊದಲಿಗೆ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡು, ಅದಕ್ಕೆ ನಾನಿಲ್ಲಿ ಚಾಟ್ ಮಸಾಲ ಸ್ವಲ್ಪ ಸೇರಿಸ್ಕೊಳ್ತೀನಿ. ಹಾಲು ಅದು ಎಲ್ಲ ಹಾಕ್ತಾರೆ, ಬಟ್ ನನಗೆ ಇಷ್ಟ ಆಗಲ್ಲ. ನೋಡಿ, ಇವಾಗ ಫ್ರೂಟ್ಸ್ನೆಲ್ಲ ಕಟ್ ಮಾಡಿದ್ದೀನಿ. ಇಲ್ಲಿ 3 ಆಗಿದೆ. ಅದು ಆರೆಂಜನ್ನು ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ, ಬೀಜ ಎಲ್ಲ ತೆಗೆದು. ಎಲ್ಲನೂ ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು, ಫ್ರೂಟ್ ಸಲಾಡ್ ರೆಡಿ ಸ್ನೇಹಿತರೆ. ಸೊ ನೋಡಿ, ಎಲ್ಲನೂ ಒಂದು ಬೌಲಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ನೆಸ್ಗೆ ಹನಿ ಬೇಕಾದರೆ ಯೂಸ್ ಮಾಡ್ಬೋದು, ಬಟ್ ನನಗೆ ಸೇರಲ್ಲ, ನಾನು ಹನಿ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಚಾಟ್ ಮಸಾಲ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೇ ಸ್ವೀಟ್ನೆಸ್ ಆ್ಯಡ್ ಆಗಿರುತ್ತಲ್ಲ ಸ್ನೇಹಿತರೆ ಫ್ರೂಟ್ಸ್ಗಳಲ್ಲಿ. ಸೊ ಅದಕ್ಕೆ ಹೆಲ್ದಿ ಕೂಡ. ಇದ್ರ ಜೊತೆಗೆ ನೋಡಿ, ತಿನ್ನಬೇಕಾದ್ರೆ ನಾನು ಬಳ್ಳುಳ್ಳಿ ಹಣ್ಣು ಬರುತ್ತಲ್ಲ, ಬೆಲ್ಲ ಕಲಸಿ ಇಟ್ಟಿರ್ತೀವಿ, ಅದನ್ನು ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊತೀನಿ. ಅದು ಸ್ವೀಟ್ನೆಸ್ಸು ಕೊಟ್ಟಾಗ ಆಗುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇವಾಗ ಇದನ್ನು ಒಂದು ರೌಂಡು ಮಿಕ್ಸ್ ಮಾಡಿಬಿಡೋಣ. ನೋಡಿ, ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಆಗುತ್ತೆ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಲರ್ ಕಾಣ್ತಾ ಇದೆ. ಸೊ ನೋಡಿ, ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ತುಂಬ ಮಕ್ಕಳು ಕೂಡ ನೋಡಿದಾಗ ಕಲರ್ ಕಾಣಿಸ್ತಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತಾರೆ. ನನ್ನ ಮಗನೂ ಬಂದು ಹೇಳ್ದ, ಅಮ್ಮ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆಮೇಲೆ ನನಗೆ ವಾಟರ್ ಮೆಲನ್ನು ಅಷ್ಟೇ ಸಪ್ರೇಟಾಗಿ ಕೊಡು ಮಮ್ಮಿ ಅಂದ. ಸೊ ಅದಕ್ಕೆ ನೋಡಿ ಮತ್ತೆ ಸ್ವಲ್ಪ ವಾಟರ್ ಮೆಲನ್ನ ತೆಗೆದಿಟ್ಟಿದ್ದೀನಿ. ಸೊ ಸ್ನೇಹಿತರೆ, ಅವನಿಗೂ ಕೂಡ ಇಷ್ಟ ಆಯಿತು. 1-2 ಸ್ಪೂನು ತಿಂದು ಹೇಳ್ದ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ತುಂಬಾ ಈಸಿ. ಎಲ್ಲ ಥರ ಫ್ರೂಟ್ಸ್ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ತಿನ್ನೋದು ವಾರದಲ್ಲಿ 1 ದಿನ ಚೆನ್ನಾಗೂ ಅನಿಸುತ್ತೆ. ಡೈಟಲ್ಲಿರೋರಿಗೂ ಕೂಡ ಹೆಲ್ದಿ ಇದು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ, ಎಲ್ಲರೂ ನನ್ನ ಚಾನಲ್ನ ಒಂದ್ಸಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.